ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಫ್ಲಿಪ್ಕಾರ್ಟಲ್ಲಿ ನೀವೇನಾದರೂ ಆರ್ಡರ್ ಬುಕ್ ಮಾಡಿ ತರಿಸ್ಕೊಂಡಿದ್ದು ಅದು ಕೆಲವೊಂದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡೋದಾದರೆ ಅದು ಯಾವ ಥರ ರಿಟರ್ನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಐಟಮ್ ಡೆಲಿವರ್ಡ್ ಆಗೈತೆ, ಅದನ್ನು ರಿಟರ್ನ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಇದು ಎರಡೂ ರಿಟರ್ನ್ ಮಾಡಿದ್ದೀನಿ. ಆಲ್ರೆಡಿ ರೀಫಂಡ್ ಕಂಪ್ಲೀಟೆಡ್ ಅಂತ ಬಂದಿದೆ, ನನಗೆ ಅಕೌಂಟಿಗೆ ಕೂಡ ಆ ಅಮೌಂಟು ಬಂದಿದೆ. ಸೊ ನಾನು ಇದನ್ನು ಯಾವ ಥರ ನೀವು ರಿಟರ್ನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ಲಿಪ್ಕಾರ್ಟ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ಅಕೌಂಟ್ ಅಂತ ಕಾಣುತ್ತಲ್ಲ, ಅಕೌಂಟ್ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆರ್ಡರ್ ಅಂತ ಕಾಣುತ್ತಲ್ಲ, ಆರ್ಡರ್ ಮೇಲೆ ಟಚ್ ಕೊಡಿ. ಅದಾದಮೇಲೆ ನಿಮಗೆ ಇಲ್ಲಿ ನೀವು ಏನೇನು ಬುಕ್ ಮಾಡ್ಕೊಂಡಿರ್ತೀರೋ ಆ ಒಂದು ಪ್ರತಿಯೊಂದು ಆರ್ಡರ್ ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈಗ ಆರ್ಡರ್ ಮಾಡ್ಕೊಂಡಿರೋದೆಲ್ಲ ತೋರಿಸ್ತೈತೆ. ನಾನು ಈ ಒಂದು ಐಟಮ್ನ ಇಲ್ಲಿ ಕಾಣುತ್ತಲ್ಲ, ವನಿಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸ್ಲಿಪ್ಪರ್ ಅಂತ ಹೇಳ್ಬಿಟ್ಟು ಆ ಒಂದು ಐಟಮ್ನ ರಿಟರ್ನ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದ್ರ ಮೇಲೆ ಟಚ್ ಕೊಟ್ಟಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. 2026ರಲ್ಲಿ ಅಪ್ಡೇಟ್ ಆಗಿದೆ. ಈ ಒಂದು ರಿಟರ್ನ್ ಮಾಡೋದು ಪಾಲಿಸಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಪ್ ಅಂತ ಕಾಣುತ್ತಲ್ಲ, ಎಲ್ಪ್ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ಬೋದು, ನಿಮಗೆ ರಿಟರ್ನ್ ದಿಸ್ ಐಟಮ್ ಅಂತ ಇರುತ್ತೆ. ನೀವು ಇನ್ವಾಯ್ಸ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಅವ್ರ ಜೊತೆ ಚಾಟ್ ಕೂಡ ಮಾಡ್ಕೋಬೋದು. ಸೊ ನಾವು ಡೈರೆಕ್ಟು ರಿಟರ್ನ್ ದಿಸ್ ಐಟಮ್ ಅಂತ ಹೇಳಿ ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ರೀಸನ್ ಕೇಳುತ್ತೆ, ಇಲ್ಲಿ ಏನಕ್ಕೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲ ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ನಿಮಗೆ ಆಪ್ಷನ್ ನಿಮ್ಗೆ ಏನಕ್ಕೆ ರಿಟರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನಿವಾಗ ಡೋಂಟ್ ವಾಂಟ್ ಪ್ರಾಡಕ್ಟ್ ಎನಿಮೋರ್ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ರೀಸನ್ ಕೇಳುತ್ತೆ, ಡೋಂಟ್ ವಾಂಟ್ ಪ್ರಾಡಕ್ಟ್ ಎನಿಮೋರ್. ಆಮೇಲೆ ಇಲ್ಲಿ ನೋಡ್ಬೋದು, ಅದನ್ನು ಪ್ಲೇಸ್ಡ್ ಆರ್ಡರ್ ಬೈ ಮಿಸ್ಟೇಕ್, ಐಟಮ್ ಈಸ್ ಅವೈಲೇಬಲ್ ಅಟ್ ಲೋವರ್ ಪ್ರೈಸ್. ನಿಮಗೆ ಯಾವ ಥರ ಆಪ್ಷನ್ ಕೊಟ್ಟಿದ್ದಾರೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಡೋಂಟ್ ವಾಂಟ್ ದ ಪ್ರಾಡಕ್ಟ್ ಎನಿಮೋರ್ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಕಮೆಂಟ್ಸಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಟೈಪ್ ಮಾಡಬೇಕಾಗುತ್ತೆ. ನೀವೇನು ಟೈಪ್ ಮಾಡೋಕ್ಕಾಗಲ್ಲ ಅಂದರೆ ಮೇಲ್ಗಡೆ ಏನಿದೆಯೋ ಅದನ್ನೇ ನೀವು ಟೈಪ್ ಮಾಡ್ಕೋಬೋದು. ಮತ್ತು ಓಕೆ, ಟೈಪ್ ಮಾಡ್ಕೊಂಡ್ಮೇಲೆ ಅದಾದಮೇಲೆ ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಕಾಣುತ್ತಲ್ಲ, ಕಂಟಿನ್ಯೂ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಾ ಅಥವಾ ರೀಫಂಡ್ ಬೇಕಂತ ಕೇಳುತ್ತೆ. ಅಂದರೆ ರಿಟರ್ನ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಬೇಕು ಅಂತ ಕೇಳುತ್ತೆ. ನಾನು ರೀಫಂಡ್ ಬೇಕು. ರೀಫಂಡ್ ಮಾಡ್ಕೊಂಡು ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕೋಬೇಕು. ರೀಫಂಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಗಿಫ್ಟ್ ಕಾರ್ಡ್ ಬೇಕಾ, ಬ್ಯಾಂಕ್ ಅಕೌಂಟ್ UPIಗೆ ಬೇಕಾ ಅಥವಾ ಬ್ಯಾಂಕ್ ಅಕೌಂಟಿಗೆ ಬೇಕಂತ ಕೇಳುತ್ತೆ. ನೀವು UPI ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ UPIನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಫೋನ್ಪೇದು ಅಥವಾ ಗೂಗಲ್ ಪೇದು UPI ಇರುತ್ತಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಯಾಂಕ್ ಅಕೌಂಟ್ನ ಇಲ್ಲಿದೆಯಲ್ಲ, ಬ್ಯಾಂಕ್ ಅಕೌಂಟ್ ಮೇಲೆ ನಾನು ಟಚ್ ಕೊಡ್ತೀನಿ. ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಆದರೆ ಓಕೆ, ಬ್ಯಾಂಕ್ ಅಕೌಂಟ್ ರೀಫಂಡ್ ಕೊಟ್ಟು ಇಲ್ಲಿ ಆಪ್ಷನ್ ಕೇಳ್ತಾ ಇದ್ದಾರೆ, ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಹೇಳ್ಬಿಟ್ಟು. ನೀವೇನಾದರೂ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿಲ್ಲ ಅಂದರೆ ಇಲ್ಲಿ ನೋಡ್ಬೋದು, ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತಲೇ ಇರುತ್ತೆ. ಆ್ಯಡ್ ನ್ಯೂ ಅಕೌಂಟ್ ಟಚ್ ಕೊಟ್ಟರೆ ಅಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು IFSC ಕೋಡು, ಅಕೌಂಟ್ ನಂಬರು ಮತ್ತು ಹೋಲ್ಡರ್ ನೇಮ್, ಅಕೌಂಟ್ ಹೋಲ್ಡರ್ ನಂಬರ್, ಫೋನ್ ನಂಬರ್ ಕೇಳುತ್ತೆ. ಅದನ್ನ ಡೀಟೇಲ್ಸ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ನ್ಯೂ ಅಕೌಂಟ್ ಅಂತಲೇ ನೀವು ಕೊಟ್ಕೋಬೋದು. ಓಕೆ, ನಾನು ಆಲ್ರೆಡಿ ಕೊಟ್ಟಿರೋದ್ರಿಂದ ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ, ಎಕ್ಸಿಸ್ಟಿಂಗ್ ಅಕೌಂಟ್ ಅಂತೇಳಿ. ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಬ್ಯಾಂಕ್ ಅಕೌಂಟ್ ಇವಾಗ ಸೆಲೆಕ್ಟ್ ಆಯಿತು. ಅದಾದಮೇಲೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ನಿಮ್ಮ ಏನು ಅಡ್ರೆಸ್ಸಿಗೆ ಬಂದು ಪಿಕಪ್ ಮಾಡ್ತಾರೋ ಅದನ್ನು ಅಡ್ರೆಸ್ ತೋರಿಸುತ್ತೆ. ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಚೇಂಜ್ ಅಂತ ಕೊಟ್ಟರೆ ನಿಮ್ಗೆ ಯಾವ ಅಡ್ರೆಸ್ ಬೇಕೋ, ಅಕಸ್ಮಾತ್ ನೀವು ಇಸ್ಕೊಂಡಿರೋದು ಒಂದು ಜಾಗ ಇರುತ್ತೆ, ಅದನ್ನು ಈಗ ಎಕ್ಸಾಂಪಲ್ ನೀವು ಕೆಲಸಕ್ಕೆ ಹೋಗ್ತೀವಿ, ಆಫೀಸಲ್ಲಿ ಹೋಗಿರ್ತೀರ, ಆಫೀಸಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡಿರ್ತೀರ, ಐಟಮ್ನ ಆಲ್ರೆಡಿ ಮನೆಗೆ ತೊಗೊಂಡಿರ್ತೀರ, ಮನೆಯಿಂದ ರಿಟರ್ನ್ ಕೂಡ ಮಾಡ್ಕೋಬೋದು. ಸೊ ಅಲ್ಲಿ ಚೇಂಜ್ ಅಂತ ಕೊಟ್ಟರೆ, ಮನೆ ಅಡ್ರೆಸ್ ಕೊಟ್ಟರೆ ಆ ಒಂದು ಲೊಕೇಶನ್ಗೆ ಬಂದುಬಿಟ್ಟು ಅವ್ರು ಪಿಕಪ್ ಮಾಡ್ತಾರೆ. ಸೊ ನಾನು ಈ ಒಂದು ಲೊಕೇಶನ್ ಈಗೇನು ಆ್ಯಡ್ ಮಾಡಿದ್ದೀನೋ ಇದೇ ಅಡ್ರೆಸ್ಸಲ್ಲಿ ಬಂದು ಪಿಕಪ್ ಮಾಡಿದ್ರೆ ಓಕೆ ಅಂತ ಇರುತ್ತೆ. ನಾನು ಅದಕ್ಕೆ ಹಂಗೆ ಬಿಟ್ಬಿಡ್ತೀನಿ, ಚೇಂಜ್ ಮಾಡ್ಕೊಳ್ಳಲ್ಲ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇದು ಹೌ ವಿಲ್ ರಿಕ್ವೆಸ್ಟ್ ಯುವರ್ ಪ್ರೊಸೆಸೆಡ್ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮೇಷನಿಗೆ ಕೊಡ್ತಾರೆ. ಪಿಕಪ್ಪು ಮತ್ತು ರೀಫಂಡ್ ಅಂತ ಕೇಳುತ್ತೆ. ಅದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ನೀವು ನೋಡ್ತಾ ಇರ್ಬೋದು, ರಿಟರ್ನ್ ಇನಿಷಿಯೇಟೆಡ್ ಮತ್ತು ಅಪ್ರೂವ್ಡ್ ಅಂತಲೂ ಬಂತು. ಓಕೆ, ಈಗ ಡೇಟು ಟೈಮ್ ಕೊಟ್ಟಿರ್ತಾರೆ, 19ನೇ ತಾರೀಕು ಮಾರ್ಚ್ 2026ಕ್ಕೆ ಬಂದು ಪಿಕಪ್ ಮಾಡ್ತಾರೆ. ಆಮೇಲೆ ಆ ಒಂದು ರೀಫಂಡ್ ಅಮೌಂಟು ವಿತಿನ್ 1 ಬಿಸ್ನೆಸ್ ಡೇಸಲ್ಲಿ ನಮಗೆ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ಲಿಪ್ಕಾರ್ಟಲ್ಲಿ ಯಾವ ಥರ ರಿಟರ್ನ್ ಮಾಡೋದು ಅಂತ ಹೇಳ್ಬಿಟ್ಟು. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಟೆಕ್ನಾಲಜಿ ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.